ಹಾಯ್ ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪು ಅಪ್ಡೇಟ್ಸ್. ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಎನ್ ಇ ಟಿ ಎಕ್ಸಾಮ್ ಏನು 25th ಅಂದರೆ ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ. ಆ ಎಕ್ಸಾಮ್ಗೆ ಏನೆಲ್ಲ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಬೇಕು, ಯಾವುದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನು ಯಾವ ರೀತಿ ಫಾಲೋ ಮಾಡಬೇಕು, ನೀವು ಎಕ್ಸಾಮ್ ಅಟೆಂಡ್ ಮಾಡೋಕ್ಕೂ ಮೊದಲು ಏನೆಲ್ಲ ತಯಾರಿ ಮಾಡಬೇಕು ಅಥವಾ ಏನೆಲ್ಲ ಥಿಂಗ್ಸ್ನ ಫಾಲೋ ಮಾಡಿ ಆದಮೇಲೆ ಹೋಗಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಿಬಿಡಿ. ಯಾಕಂತಂದರೆ ಒನ್ ಮಿಸ್ಟೇಕಿಂದ ನೀವು ಎಕ್ಸಾಮ್ ಅಟೆಂಡ್ ಮಾಡೋಕ್ಕಾಗದೇ ಇರ್ಬೋದು. ಈ ರೀತಿ ಆಗೋ ಚಾನ್ಸಸ್ನ ತಪ್ಪಿಸೋದಕ್ಕೋಸ್ಕರ ಪ್ಲೀಸ್ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಎಲ್ಲ ಗೈಡ್ಲೈನ್ಸ್ನು ಫಾಲೋ ಮಾಡಿ ಅಂತಲೇ ಹೇಳ್ತೀನಿ. ಬನ್ನಿ ನೋಡೋಣ. ಇಲ್ಲೇನು ನೋಡ್ತಿದ್ದೀರಲ್ವ, ಸೆಲ್ಫ್ ಡಿಕ್ಲರೇಷನ್ ಅಂಡರ್ಟೇಕಿಂಗ್ ಅಂತ ಇದೆಯಲ್ವ, ನೋಡ್ತಿದ್ದೀರಲ್ವ, ಇದು ನಿಮಗೆ ಅಡ್ಮಿಟ್ ಕಾರ್ಡಲ್ಲಿ ಬಂದಿರುತ್ತೆ. ಸೊ ಇದನ್ನು ನೀವೇನು ಮಾಡಬೇಕಾಗುತ್ತೆ, ಎಲ್ಲ ಫಿಲ್ ಮಾಡಬೇಕಾಗುತ್ತೆ. ಐ ಆಮ್ ಆ್ಯಂಡ್ ದೆನ್ ರೆಸಿಡೆಂಟ್ ಆಫ್ ಡೂ ಹಿಯರ್ ಬೈ ಡಿಕ್ಲೇರ್ ದ ಫಾಲೋಯಿಂಗ್ ಅಂತ. ಸೊ ನಿಮ್ಮ ನೇಮು, ರೆಸಿಡೆಂಟ್, ಯಾವ ಒಂದು ನಿಮ್ಮ ಒಂದು ಅಡ್ರೆಸ್ನ ಫಿಲ್ ಮಾಡಬೇಕಾಗುತ್ತೆ. ಐ ಹ್ಯಾವ್ ರೆಡ್ ದ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಗೈಡ್ಲೈನ್ಸ್. ಐ ಹ್ಯಾವ್ ರೀಡ್ ದ ಇನ್ಫಾರ್ಮೇಷನ್ ಬುಲೆಟಿನ್, ಇನ್ಸ್ಟ್ರಕ್ಷನ್, ನೋಟಿಸಸ್ ರಿಲೇಟೆಡ್ ಟು ದಿಸ್ ಎಕ್ಸಾಮಿನೇಷನ್ ಅಂತ ನೀವು ಅಲ್ಲಿ ಎಲ್ಲ ಒಂದು ಇನ್ಫಾರ್ಮೇಷನ್ ಏನಿರುತ್ತೆ, ಇನ್ಸ್ಟ್ರಕ್ಷನ್ಸ್ ಏನಿರುತ್ತೆ, ನೀವು ಕಂಪ್ಲೀಟಾಗಿ ಓದಿ ಇದನ್ನು ಫಾರ್ಮ್ನ ಫಿಲ್ ಮಾಡಬೇಕಾಗುತ್ತೆ. ಎಲ್ಲಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಅಂತಂದರೆ ಪೇಜ್ 2 ಅಲ್ಲಿ ಟೋಟಲಾಗಿ 4 ಪೇಜಸ್ ನಿಮಗೆ ಅಡ್ಮಿಟ್ ಕಾರ್ಡಲ್ಲಿ ಇರುತ್ತೆ. ಸೊ ಆ 4 ಪೇಜ್ನ ನೀವೇನು ಮಾಡಬೇಕು, ಪ್ರಿಂಟ್ ತೊಗೋಬೇಕು. ಕಲರ್ ಅಥವಾ ಜೆರಾಕ್ಸ್ ಎನಿಥಿಂಗ್ ಇಸ್ ಫೈನ್. ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ಆದರೂ ನೀವು ತೊಗೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲೇನು ನೋಡ್ತಿದ್ದೀರಲ್ವ, ಕ್ಯಾಂಡಿಡೇಟ್ಸ್ ಫೋಟೋ ಸೇಮ್ ಆ್ಯಸ್ ಅಪ್ಲೋಡೆಡ್ ಆನ್ ದ ಅಪ್ಲಿಕೇಶನ್ ಫಾರ್ಮ್ ಟು ಬಿ ಅಫೆಕ್ಸ್ಡ್ ಬಿಫೋರ್ ರೀಚಿಂಗ್ ದ ಸೆಂಟರ್. ನೀವು ಸೆಂಟರ್ಗೆ ಹೋಗೋದಕ್ಕೂ ಮೊದಲು ನೀವೇನು ಮಾಡಬೇಕು, ನಿಮ್ಮ ಒಂದು ಫೋಟೋ ನೀವೇನು ಅಪ್ಲೋಡ್ ಮಾಡಿರ್ತೀರಲ್ವ, ಎಕ್ಸಾಮ್ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾದ ಟೈಮಲ್ಲಿ ಅದನ್ನು ನೀವೇನು ಮಾಡಬೇಕಾಗುತ್ತೆ, ಪೇಸ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದೆ ಕ್ಯಾಂಡಿಡೇಟ್ಸ್ ಲೆಫ್ಟ್ ಹ್ಯಾಂಡ್ ತಮ್ ಇಂಪ್ರೆಷನ್ ಅಂತ. ಇದೂ ಅಷ್ಟೇ, ಎಕ್ಸಾಮ್ ಸೆಂಟ್ರಿಗೆ ಹೋಗೋಕ್ಕೂ ಮೊದಲು ನೀವೇನು ಮಾಡಬೇಕಾಗುತ್ತೆ, ತಮ್ ಇಂಪ್ರೆಷನ್ನು ಮಾಡಬೇಕಾಗುತ್ತೆ. ಕ್ಯಾಂಡಿಡೇಟ್ ಸಿಗ್ನೇಚರ್ ಟು ಬಿ ಸೈನ್ಡ್ ಆನ್ ದ ಡೇ ಆಫ್ ಎಕ್ಸಾಮಿನೇಷನ್ ಇನ್ ದ ಪ್ರೆಸೆನ್ಸ್ ಆಫ್ ದ ಇನ್ವಿಜಿಲೇಟರ್ ಓನ್ಲಿ. ಇದನ್ನು ನೀವು ಸೈನ್ ಮಾಡಬಾರ್ದು, ಹಾಗೆ ಬ್ಲ್ಯಾಂಕ್ ಬಿಟ್ಟಿರಬೇಕು. ಇದನ್ನು ನೀವು ಯಾವಾಗ ಮಾಡಬೇಕಂದ್ರೆ ನಿಮ್ಮ ಇನ್ವಿಜಿಲೇಷನ್ ಟೈಮಲ್ಲಿ ಇನ್ವಿಜಿಲೇಟರ್ ಮುಂದೆನೇ ನೀವು ಏನು ಮಾಡಬೇಕಾಗುತ್ತೆ, ಈ ಒಂದು ಸಿಗ್ನೇಚರ್ನ ಮಾಡಬೇಕಾಗತ್ತೆ. The above undertaking has to be filled in advance before reaching the center, except for the candidate signature, which has to be affixed in the presence of the invigilator. ಏನು ನಾನು ಹೇಳಿದೆ ಅಲ್ವಾ, ಇವೆರಡು ಕಾಲಮ್ನ ನೀವು ಫಿಲ್ ಮಾಡಿರಬೇಕು. ಲಾಸ್ಟ್ ನಿಮ್ಮ ಸಿಗ್ನೇಚರ್ನ ಮಾತ್ರ ನೀವು ಇನ್ವಿಜಿಲೇಟರ್ ಮುಂದೆನೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಫಾರ್ ಕ್ಯಾಂಡಿಡೇಟ್ ಏನಿದೆ ಅಲ್ವಾ, ಇದು ಇನ್ಸ್ಟ್ರಕ್ಷನ್. ದ ಕ್ಯಾಂಡಿಡೇಟ್ ಮಸ್ಟ್ ರೀಚ್ ದ ಸೆಂಟರ್ ಅಟ್ ದಿ ಟೈಮ್ ಆ್ಯಸ್ ಇಂಡಿಕೇಟೆಡ್ ಆನ್ ದ ಅಡ್ಮಿಟ್ ಕಾರ್ಡ್ ಅಗೇನ್ಸ್ಟ್ ರಿಪೋರ್ಟಿಂಗ್ ಆರ್ ಎಂಟ್ರಿ ಟೈಮ್ ಅಟ್ ದ ಸೆಂಟರ್. ಏನು ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿ ಟೈಮಿಂಗ್ ಇರುತ್ತೆ, ಅದು ಆದ ಒಂದು ಟೈಮ್ಗೆ ನೀವೇನಾಗಿರಬೇಕು, ರೀಚ್ ಆಗಿರಬೇಕಾಗುತ್ತೆ. ದ ಕ್ಯಾಂಡಿಡೇಟ್ ಶುಡ್ ಎನ್ಶೋರ್ ದ ಪೇಪರ್ ಈಸ್ ಆ್ಯಸ್ ಪರ್ ದ ಹಿಸ್ ಆರ್ ಹರ್ ಆಪ್ಟೆಡ್ ಸಬ್ಜೆಕ್ಟ್ ಇಂಡಿಕೇಟೆಡ್ ಇನ್ ದ ಅಡ್ಮಿಟ್ ಕಾರ್ಡ್. ನೀವೇನು ಕಂಪ್ಯೂಟರ್ ಮುಂದೆ ಕುತ್ಕೊಂಡಿದ್ದಾಗ ನೀವೊಂದು ಅಲ್ಲಿ ಬರುತ್ತಲ್ವ ನಿಮ್ಮ ಒಂದು ಕ್ವೆಶನ್ ಪೇಪರು, ನೀವು ಯಾವ ಸಬ್ಜೆಕ್ಟ್ನ ನೀವು ತೊಗೊಂಡಿರ್ತೀರ, ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ತೊಗೊಂಡಿದ್ರೆ ಅಥವಾ ಮ್ಯಾನೇಜ್ಮೆಂಟ್ ತೊಗೊಂಡಿದ್ರೆ ಅದೇ ಸಬ್ಜೆಕ್ಟ್ ಇರಬೇಕು. ಇನ್ ಕೇಸ್ ಇಲ್ಲದೆ ಹೋದರೆ ನೀವೇನು ಮಾಡಬೇಕಾಗುತ್ತೆ, ಇನ್ವಿಜಿಲೇಟರ್ಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ನೋ ಕ್ಯಾಂಡಿಡೇಟ್ ಶುಡ್ ಅಡಾಪ್ಟ್ ಎನಿ ಅನ್ಫೇರ್ ಮೀನ್ಸ್ ಆರ್ indulge in any unfair examination practices. If any candidate is found indulging in any unfair means, ಅಂದರೆ ನೀವೇನಾದರೂ ಕಾಪಿ ಮಾಡೋದು, ಈ ರೀತಿಯಾಗಿ ಮಾತಾಡೋದು, ಪ್ಲೀಸ್ ಇದನ್ನೆಲ್ಲ ನೀವು ಮಾಡಬೇಡಿ. ಎಕ್ಸಾಮಿನೇಷನ್ ಒಂದು ಹಾಲ್ಗೆ ಒಂದು ಸತಿ ಹೋದ್ಮೇಲೆ ಲೀಗಲ್ ಆ್ಯಕ್ಷನ್ಸ್ನ ತಗೋತಾರೆ ನೀವು ಏನಾದರೂ ಈ ರೀತಿ ಮಾಡಿದ್ರೆ. ಇದ್ರ ಒಂದು ಆ್ಯಕ್ಷನ್ ಏನಾಗುತ್ತೆ, ನಿಮ್ಮ ಒಂದು ನೆಕ್ಸ್ಟ್ ಮುಂಬರುವಂಥ ಎಕ್ಸಾಮಿನೇಷನ್ಗೆ ಅವರು ನೆಕ್ಸ್ಟ್ ಬರುವಂಥ ಎಕ್ಸಾಮ್ಗೆ ನೀವು ಅಪ್ಲೈ ಮಾಡೋದಕ್ಕೆ ಆಗದೇ ಇರ್ಬೋದು. ಆ ರೀತಿಯಾದಂಥ ಲೀಗಲ್ ಆ್ಯಕ್ಷನ್ಸ್ ತೊಗೋತಾರೆ. ಸೊ ಪ್ಲೀಸ್ ಡೋಂಟ್ ಡೂ ಎನಿ ಅನ್ಫೇರ್ ಮೀನ್ಸ್. ನೋ ಕ್ಯಾಂಡಿಡೇಟ್ ಶೆಲ್ ಬಿ ಪರ್ಮಿಟೆಡ್ ಟು ದ ಸೆಂಟರ್ ಆಫ್ಟರ್ ದ ಗೇಟ್ ಕ್ಲೋಸಿಂಗ್ ಟೈಮ್. ಏನು ಗೇಟ್ ಕ್ಲೋಸಿಂಗ್ ಟೈಮ್ ಇರುತ್ತೋ ಅದಾದಮೇಲೆ ಯಾರೂ ಅಲೋ ಮಾಡಲ್ಲ, ಈವನ್ ಇನ್ಕ್ಲೂಡಿಂಗ್ 1 minute, ಎಸ್ಪೆಷಲಿ ಇನ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್. 1 ಸೆಕೆಂಡ್ ಅಥವಾ 1 ನಿಮಿಷ ಲೇಟಾಗಿ ಹೋದರೂ ನೀವೇನು ಮಾಡಲ್ಲ, ನಿಮ್ಮನ್ನ ಬಿಡೋದಿಲ್ಲ. ಸೊ ಪ್ಲೀಸ್ ಒಂದು ಹಾಫ್ ಆನ್ ಅವರ್ ಮುಂಚೆ ಅಥವಾ 1 hour ಮುಂಚೆನೇ ಹೋಗಿ. ಎಸ್ಪೆಷಲಿ ಬ್ಯಾಂಗ್ಳೂರು ತುಂಬ ಟ್ರಾಫಿಕ್ ಇರುವಂಥ ಏನು ಸಿಟೀಸಲ್ಲಿ ಸ್ವಲ್ಪ ಬೇಗ ರೀಚ್ ಆಗೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಆಲ್ಸೋ ನೀವು ಬೇಗ ಹೋಗೋದು ಎಷ್ಟು ಇಂಪಾರ್ಟೆಂಟು, ನೀವು ಇವಾಗ ಇನ್ ಕೇಸ್ ನೀವೇನಾದರೂ ಬೇಗ ಎಕ್ಸಾಮ್ ಮುಗಿಸಿದ್ರು ಅವ್ರು ಏನು ಮಾಡಲ್ಲ, ನಿಮಗೆ ಬೇಗ ಬಿಡೋದಿಲ್ಲ. ಇದೂ ಒಂದು ನೆನಪಲ್ಲಿಟ್ಟು. PWD ಕ್ಯಾಂಡಿಡೇಟ್ ವಿತ್ ಡಿಸಬಿಲಿಟಿ ಆಫ್ 40% ಆ್ಯಂಡ್ ಮೋರ್ ಮೇ ಬಿ
ಅಲೌಡ್ ಕಾಂಪನ್ಸೇಟ್ರಿ ಆರ್ ಎಕ್ಸ್ಟ್ರಾ ಟೈಮ್ ಫಾರ್ 20 ಮಿನಿಟ್ಸ್ ಪರ್ ಅವರ್. ಏನು PWD ಕ್ಯಾಂಡಿಡೇಟ್ಸ್ ಇರ್ತೀರಲ್ವ ಅವ್ರಿಗೆ 20 ಮಿನಿಟ್ಸ್ ಏನಾಗುತ್ತೆ ಪರ್ ಅವರ್ಗೆ ಅವ್ರಿಗೆ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. PWD ಕ್ಯಾಂಡಿಡೇಟ್ ಕ್ಯಾನ್ ಬ್ರಿಂಗ್ ಹಿಸ್ ಆರ್ ಅವರ್ ಓನ್ ಸ್ಕ್ರೈಬ್ ಆರ್ ಮೇ avail the same from the National Testing Agency. Of the other category of the person with benchmark disability, the provision of scribe can allow on the production of certificate. ಸೊ ಈ ಒಂದು ಏನಾದರೂ ಅದರ್ ಕ್ಯಾಟಗರಿ ಅವ್ರಿಗೆ ಏನಾದರೂ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಇದೆ, ಯು ಹ್ಯಾವ್ ಟು ಟೇಕ್ ಚೀಫ್ ಮೆಡಿಕಲ್ ಆಫೀಸರ್ ಆರ್ ಸಿವಿಲ್ ಸರ್ಜನ್ ಆರ್ ಮೆಡಿಕಲ್ ಸೂಪರ್ಡೆಂಟ್ ಆಫ್ ಗೌರ್ಮೆಂಟ್ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಷನ್ ಆಸ್ ಪರ್ ದ ಪ್ರೊಫಾರ್ಮಾ. PWD candidate must bring PWD certificate issued by the competent authority of. ಸೊ PWD ಕ್ಯಾಂಡಿಡೇಟ್ಸ್ ಏನಾಗುತ್ತೆ, ನೀವು ಒಂದು ಸರ್ಟಿಫಿಕೇಟ್ನ PWD ಸರ್ಟಿಫಿಕೇಟ್ನ ಕಂಪಲ್ಸರಿ ತೊಗೊಂಡೋಗ್ಬೇಕಾಗುತ್ತೆ. ಕಂಪ್ಲೀಷನ್ ಆಫ್ ದ ಎಕ್ಸಾಮಿನೇಷನ್, ಪ್ಲೀಸ್ ವೆಯ್ಟ್ ಫಾರ್ ದ ಇನ್ಸ್ಟ್ರಕ್ಷನ್ ಫ್ರಮ್ ದ ಇನ್ವಿಜಿಲೇಟರ್ ಆ್ಯಂಡ್ ಡು ನಾಟ್ ಗೆಟ್ ಅಪ್ ಫ್ರಮ್ ಯುವರ್ ಸೀಟ್ ಅಂಟಿಲ್ ಅಡ್ವೈಸ್ಡ್. ಸೊ ಈವನ್ ನಿಮ್ಮ ಎಕ್ಸಾಮಿನೇಷನ್ ಆದ ತಕ್ಷಣ ಏನು ಮಾಡ್ಬೋದು, ನಮ್ಮ ಎಕ್ಸಾಮ್ ಮುಗೀತು ಅಂತ ಪ್ಲೀಸ್ ಹೋಗಬೇಡಿ. ಕೆಲವೊಂದಷ್ಟು ಫಾರ್ಮ್ಯಾಲಿಟೀಸ್ ಇರುತ್ತೆ, ಲೈಕ್ ಸಿಗ್ನೇಚರ್ ತೊಗೊಳ್ಳೋದು ಅಥವಾ ಬೇರೆ ಅವ್ರದ್ದೇ ಆದಂಥ ಇನ್ಸ್ಟ್ರಕ್ಷನ್ ಇರುತ್ತೆ, ಅದನ್ನು ಫಾಲೋ ಮಾಡಿ. ಮೇ ಬಿ ಪ್ರಾಬ್ಲಮ್ ಆಗ್ಬೋದು ನೀವೇನಾದರೂ ಫಾಲೋ ಮಾಡಿಲ್ಲ ಅಂದರೆ. ಸೊ ಇದನ್ನು ಒಂದು ನೆನಪಲ್ಲಿ ಇಟ್ಕೊಂಡಿರಿ. ಹಾಗೆ ಆಲ್ ದ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಆ್ಯಂಡ್ ರೀಡ್ ಕೇರ್ಫುಲಿ ದ ಇನ್ಸ್ಟ್ರಕ್ಷನ್ ಗಿವನ್ ಇನ್ ದ ಅಡ್ಮಿಟ್ ಕಾರ್ಡ್. ಅಡ್ಮಿಟ್ ಕಾರ್ಡಲ್ಲಿ ಕೊಟ್ಟಿರೋಂಥ ಎಲ್ಲ ಇನ್ಸ್ಟ್ರಕ್ಷನ್ನು ನೀವೇನು ಮಾಡಬೇಕು, ತಪ್ಪದೆ ಏನು ಮಾಡಬೇಕು, ಫಾಲೋ ಮಾಡಬೇಕು ಆ್ಯಂಡ್ ಓದಬೇಕು. ದ ಅಡ್ಮಿಟ್ ಕಾರ್ಡ್ ಕನ್ಸಿಸ್ಟ್ ಆಫ್ 3 pages. ಪೇಜ್ 1 ಕಂಟೈನ್ಸ್ ಅಂದರೆ ಏನು 3 pages ಇರುತ್ತಲ್ವ, ಫಸ್ಟಲ್ಲಿ ಏನಾಗಿರುತ್ತೆ ಸೆಲ್ಫ್ ಡಿಕ್ಲರೇಷನ್ ಇರುತ್ತೆ, ಪೇಜ್ 2 ಅಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಫಾರ್ ಕ್ಯಾಂಡಿಡೇಟ್ಸ್ ಇರುತ್ತೆ, ಪೇಜ್ 3 ಅಲ್ಲಿ ಡಿಕ್ಲರೇಷನ್ ಫ್ರಮ್ ನಾನ್ ಆಧಾರ್ ಕ್ಯಾಂಡಿಡೇಟ್ ಏನಿರುತ್ತೆ, ಆಧಾರ್ ಇಲ್ಲದೆ ಇರೋರು, ಸೊ ಅವ್ರಿಗೊಂದು ಡಿಕ್ಲರೇಷನ್ ಫಾರ್ಮ್ ಇರುತ್ತೆ. ದ ಅಡ್ಮಿಟ್ ಕಾರ್ಡ್ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ವೆರಿಫೈ ದ ಲೊಕೇಶನ್ ಆಫ್ ದ ಟೆಸ್ಟ್ ವೆನ್ಯೂ ಎ ಡೇ ಇನ್ ಅಡ್ವಾನ್ಸ್ ಸೊ ದಟ್ ದೇ ಡು ನಾಟ್ ಫೇಸ್ ಎನಿ ಪ್ರಾಬ್ಲಮ್ ಆನ್ ದ ಡೇ ಆಫ್ ದ ಟೆಸ್ಟ್. ಸೊ ಈ ಒಂದು ಪ್ರಾಪರಾಗಿ ನೋಡ್ಕೊಳ್ಳಿ, ಅಂದರೆ ಲೊಕೇಶನ್ ಬಗ್ಗೆ 2 ಟೈಮ್ ಅಲ್ಲ 3 ಟೈಮ್ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಇಫ್ ರಿಲಿಜಿಯನ್ ಆರ್ ಕಸ್ಟಮ್ ರಿಕ್ವೈರ್ಡ್ ಟು ಯು ಟು ವೇರ್ ಸ್ಪೆಸಿಫಿಕ್ ಅಟೈರ್, ಪ್ಲೀಸ್ ವಿಸಿಟ್ ಅರ್ಲಿ ಟು ದ ಸೆಂಟರ್. ಏನಾದರೂ ನಿಮ್ಮ ಒಂದು ರಿಲಿಜಿಯಸ್ ಅಥವಾ ನಿಮ್ಮ ಕಸ್ಟಮ್ಸಲ್ಲಿ ಏನಾದರೂ ನೀವು ಅದನ್ನು ಫಾಲೋ ಮಾಡ್ತೀರಾ ಅಂದರೆ ನೀವೇನು ಮಾಡಬೇಕು, ಸ್ವಲ್ಪ ಅರ್ಲಿಯಾಗಿ ವಿಸಿಟ್ ಮಾಡಬೇಕು ಸೆಂಟರ್ನ, ಬಿಕಾಸ್ ಅವರು ಪ್ರಾಪರಾಗಿ ಚೆಕ್ ಮಾಡ್ತಾರೆ. ಸೊ ವಿತೌಟ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ 16th ಪಾಯಿಂಟಲ್ಲಿ, ವಿತೌಟ್ ಫಿಸಿಕಲ್ ಟಚ್ ಅಂತ. ಸೊ ದೇ ವಿಲ್ ಫ್ರಿಸ್ಕಿಂಗ್ ಮಾಡ್ತಾರೆ, ಲೈಕ್ ಎಕ್ಸಾಮೈನ್ ಮಾಡ್ತಾರೆ. ಆಲ್ ದ ಎಕ್ಸಾಮಿನೇಷನ್ ಸೆಂಟರ್ಸ್ ಆರ್ ಅಂಡರ್ ಸರ್ವೈಲೆನ್ಸ್. ಸೊ CCTV ಅಂತೂ ಕಂಪಲ್ಸರಿ ಎಲ್ಲ ಓವರಾಲ್ ಕ್ಯಾಂಪಸಲ್ಲಿ ಇರುತ್ತೆ. ಆ್ಯಂಡ್ ಆಲ್ಸೋ ವಿತ್ ಜಾಮರ್ಸ್ ಎಸ್ಪೆಷಲಿ ಇದು ಏನು ಆನ್ಲೈನ್ ಎಕ್ಸಾಮ್ ಆಗಿರೋದ್ರಿಂದ ಜಾಮರ್ಸ್ ಅಂತೂ ಕಂಪಲ್ಸರಿ ಇರುತ್ತೆ. ಕ್ಯಾಂಡಿಡೇಟ್ಸ್ ಏನೆಲ್ಲ ಕ್ಯಾರಿ ಮಾಡ್ಬೋದು ಎಕ್ಸಾಮ್ ಸೆಂಟರ್ ಒಳಗಡೆ ಅಂತಂದರೆ, ಪರ್ಸನಲ್ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲು, ಯಾವುದೇ ರೀತಿಯಾದಂತಹ ಕಲರ್ ಇಲ್ಲದೆ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ನ ನೀವು ಕ್ಯಾರಿ ಮಾಡ್ಬೋದು. ಅಡ್ಮಿಟ್ ಕಾರ್ಡ್ ಡೌನ್ಲೋಡೆಡ್ ಫ್ರಮ್ ದ NTA ವೆಬ್ಸೈಟ್. ಈ ಒಂದು ಏನು ಅಡ್ಮಿಟ್ ಕಾರ್ಡ್ ಇರುತ್ತಲ್ವ ಅದನ್ನು ನೀವೇನು ಮಾಡ್ಬೋದು, ತೊಗೊಂಡೋಗ್ಬೋದು. ಅಡಿಷ್ನಲ್ 2 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ನ ನೀವು ತೊಗೊಂಡೋಗ್ಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಒರಿಜಿನಲ್ ವ್ಯಾಲಿಡ್ ID ಪ್ರೂಫ್, ಏನು ಒಂದು ಒರಿಜಿನಲ್ ID ಪ್ರೂಫ್, ಆಧಾರ್ ಕಾರ್ಡ್ ಆಗಿರ್ಬೋದು, ಬೇರೆ ಯಾವುದೇ ನಿಮ್ಮದು ID ಕಾರ್ಡ್ ಪ್ರೂಫ್ ವಿತ್ ಫೋಟೋಗ್ರಾಫ್ ಇರಬೇಕು ಅದ್ರ ಮೇಲೆ, ಅದನ್ನು ತೊಗೊಂಡೋಗಿ. ಏನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಬಿಫೋರ್ ರೀಚಿಂಗ್ ದ ಸೆಂಟರ್ ಕ್ಯಾಂಡಿಡೇಟ್ಸ್ ಮಸ್ಟ್ ಎಂಟರ್ ರಿಕ್ವೈರ್ಡ್ ಡೀಟೇಲ್ಸ್ ಇನ್ ದ ಸೆಲ್ಫ್ ಡಿಕ್ಲರೇಷನ್, ಅದನ್ನು ಪ್ರಾಪರಾಗಿ ಫಿಲ್ ಮಾಡಿರಬೇಕು. ಹೇಳಿದಾಗೆ ಕ್ಯಾಂಡಿಡೇಟ್ಸ್ are not allowed to carry any other personal belongings like electronic device, metals, mobile phones to the examination center. Examination officials will not be responsible for safekeeping of personal belongings and there will be no facility. ಸೊ ನೀವೇನಾದರೂ ಎಲೆಕ್ಟ್ರಾನಿಕ್ಸ್ ಲೈಕ್ ಐಟಮ್ಸ್, ಫಾರ್ ಎಕ್ಸಾಂಪಲ್ ಮೊಬೈಲ್, ಇದೆಲ್ಲ ನೀವು ತೊಗೊಂಡೋಗಿದ್ದೀರ ಅಂದರೂ ಅದಕ್ಕೆ ಅವರು ಜವಾಬ್ದಾರಿ ಆಗಿರಲ್ಲ ಇನ್ ಕೇಸ್ ಏನಾದರೂ ಮಿಸ್ ಆದರೆ. ಸೊ 20 ಪಾಯಿಂಟ್ ಏನಾಗಿದೆ ಅದು ಮಿಸ್ ಆಗಿದೆ, ಸೇಮ್ ಹೇಳಿದೆ ಅಲ್ವಾ, ಒರಿಜಿನಲ್ ID ಪ್ರೂಫ್ನ ನೀವು ತೊಗೊಂಡೋಗ್ಬೇಕಾಗುತ್ತೆ. ನೆಕ್ಸ್ಟ್, ಶೂಸ್ ಆರ್ ಫುಟ್ವೇರ್ ವಿತ್ ಥಿಕ್ ಸೋಲ್ಸ್ ಆ್ಯಂಡ್ ಗಾರ್ಮೆಂಟ್ಸ್ ವಿತ್ ಲಾರ್ಜ್ ಬಟನ್ಸ್ ಆರ್ ನಾಟ್ ಪರ್ಮಿಟೆಡ್. ಇದು ಶೂಸಲ್ಲಿ ಎಸ್ಪೆಷಲಿ ನೀವೇನಾದರೂ ಎಕ್ಸಾಮ್ಗೆ ಹೋಗ್ತಿದ್ದೀರಾ ಅಂದರೆ ಫುಟ್ವೇರ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ವಿತ್ ಥಿಕ್ ಸೋಲ್ಸ್ ಏನಿರುತ್ತೆ ಅದನ್ನು ಅವರು ಅವಾಯ್ಡ್ ಮಾಡ್ತಾರೆ. ಗಾರ್ಮೆಂಟ್ಸ್ ವಿತ್ ಲಾರ್ಜರ್ ಬಟನ್ಸ್, ನೀವು ಬಟನ್ಸ್ ಇರುತ್ತಲ್ವ ಶರ್ಟಲ್ಲಿ ಅಥವಾ ಕುರ್ತಾಸಲ್ಲಿ, ಸೊ ಪ್ಲೀಸ್ ಅವಾಯ್ಡ್ ದ್ಯಾಟ್. ಆ್ಯಂಡ್ ಆಲ್ಸೋ ಮೆಟಲ್ ಇರುತ್ತಲ್ವ ಅದನ್ನು ಅವಾಯ್ಡ್ ಮಾಡಿ. ಬಟನ್ಸ್ ಇಲ್ಲದೆ ಇರೋದು ಅಥವಾ ದೊಡ್ಡ ಬಟನ್ಸ್ ಇಲ್ಲದೆ ಇರೋದನ್ನು ವೇರ್ ಮಾಡೋದಕ್ಕೆ ಟ್ರೈ ಮಾಡಿ.
Blank paper sheets for rough use will be provided in the examination hall or room. Candidates must write their name and roll number at the top of the each sheet and must drop the sheet in the designated drop box without fail before leaving the examination. ಸೊ ಅವರೇ ಏನು ಮಾಡ್ತಾರೆ, ಬ್ಲ್ಯಾಂಕ್ ಪೇಜಸ್ ಕೊಡ್ತಾರೆ, ಅಂದರೆ ರಫ್ ಶೀಟ್ಸ್ ಕೊಡ್ತಾರೆ. ನಿಮ್ಮ ಒಂದು ಏನಾದರೂ ಲೈಕ್ ಕ್ಯಾಲ್ಕುಲೇಷನ್ ಪರ್ಪಸ್, ಮ್ಯಾಥಮೆಟಿಕಲ್ ಅಥವಾ ಬೇರೆ ಯಾವುದಾದ್ರೂ ಕ್ಯಾಲ್ಕುಲೇಷನ್ಗೋಸ್ಕರ ಅಥವಾ ರೈಟ್ ಮಾಡೋದಕ್ಕೋಸ್ಕರ ಕೊಡ್ತಾರೆ. ಅದಕ್ಕೆ ನೀವೇನು ಮಾಡಬೇಕು, ನೀವೇನು ಸಪ್ರೇಟ್ ಶೀಟ್ಸ್ನ ತೊಗೊಂಡೋಗೋ ಅಗತ್ಯ ಇರೋದಿಲ್ಲ. ಸೊ ಅವರೇ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಹೋಗೋಕ್ಕೂ ಮುಂಚೆ ನೀವು ಎಕ್ಸಾಮಿನೇಷನ್ ಹಾಲ್ನ ಬಿಡೋಕ್ಕೂ ಮುಂಚೆ ನೀವೇನು ಮಾಡಬೇಕು, ಅಲ್ಲೊಂದು ಬಾಕ್ಸ್ ಇಟ್ಟಿರ್ತಾರೆ, ಅದರಲ್ಲೇ ಹಾಕಿ ಹೋಗಬೇಕು. ಒಂದಕ್ಕಿಂತ ಹೆಚ್ಚಾಗಿ ಏನಾದರೂ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದರೆ ನಿಮ್ಮ ಏನಾಗುತ್ತೆ, ಅದನ್ನು ಕ್ಯಾಂಡಿಡೇಟ್ ವಿಲ್ ಬಿ ಕ್ಯಾನ್ಸಲ್ಡ್ ಆ್ಯಂಡ್ ಲೀಗಲ್ ಆ್ಯಕ್ಷನ್ಸ್ನ ತೊಗೊತಾರೆ ಫಾರ್ ಆಲ್ ದ ಫರ್ದರ್ ಎಕ್ಸಾಮಿನೇಷನ್. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಚೆಕ್ ದ ಅಪ್ಡೇಟ್ಸ್ ಆನ್ NTA ವೆಬ್ಸೈಟ್ ರೆಗ್ಯುಲರ್ಲಿ. ಸೊ ನೀವು NTA ವೆಬ್ಸೈಟ್ನ ಅವಾಗವಾಗ ಅಂದರೆ ರೆಗ್ಯುಲರಾಗಿ ಏನು ಅಪ್ಡೇಟ್ಸ್ಗೋಸ್ಕರ ಚೆಕ್ ಮಾಡ್ತಾ ಇರಲಿ. ಇಫ್ ಎನಿ ಚೇಂಜಸ್ ಆ ನೋಟಿಫಿಕೇಷನ್ಗೋಸ್ಕರ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಎಕ್ಸಾಮ್ನ ಬರೀತಾ ಇದ್ದರೆ ಪ್ಲೀಸ್ ಅವ್ರಿಗೆ ಶೇರ್ ಮಾಡಿ ಈ ಒಂದು ಇನ್ಫಾರ್ಮೇಷನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.